ಬಿಜೆಪಿ ಸರ್ಕಾರ ವಜಾ ಆಗಲಿ, ಇದು ಎಲ್ಲ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅಂತ ಆಗ್ರಹ ಮಾಡಿದ್ದಾರೆ. ಅವ್ರು ಹೇಳಲೇಬೇಕಲ್ಲ, ವಿರೋಧ ಪಕ್ಷದಲ್ಲಿ ಅವ್ರು ಹೇಳ್ತಾರೆ, ಅವ್ರು ಹೇಳಲೇಬೇಕು. ನಾವು ಜನಸಮುದಾಯಕ್ಕೆ ಮಾತು ಕೊಟ್ಟಿದ್ದೇವೆ, ಚುನಾವಣೆ ಸಂದರ್ಭದಲ್ಲಿ 23ರಲ್ಲಿ ಮಾತು ಕೊಟ್ಟಿದ್ದೇವೆ, ಆ ಭರವಸೆಗಳು ಕೊಟ್ಟಿದ್ದೇವೆ, ಆ ಆಧಾರದ ಮೇಲೆ ಆಡಳಿತ ಮಾಡ್ತಾ ಇದ್ದೇವೆ. ಅವರು ಫೇಲ್ಯೂರ್ ಆಯ್ತು, ಇವರು ಫೇಲ್ಯೂರ್ ಆಯ್ತು ಅಂತ ಅವ್ರು ಹೇಳ್ಕೊಂಡ್ರೆ ಹೇಳಿ, ಅವರು ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅನ್ನೋದನ್ನ ಹೇಳ್ಬೇಕಲ್ಲ, ನಿಖರವಾಗಿ ಹೇಳಿ. ನಮಗೆ ನೋಡಿ, ಬರಗಾಲ ಬಂತು, ನಾವು ಪರಿಪರಿಯಾಗಿ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳ್ಕೊಂಡು ಆ ಟೈಮ್ನಲ್ಲಿ ಕೊಡ್ಲಿಲ್ಲ. ಅವ್ರ ಸಹಕಾರ ಏನಿದೆ ನಮಗೆ? ಅದು ನ್ಯಾಯಯುತವಾಗಿ ನಮಗೆ ಕೊಡಬೇಕಾದಂತ ಹಣ. ಈಗ ಅವರು ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ಮೇಲೆ, ಕೋರ್ಟಿಗೆ ಹೋಗಿ ಪ್ರತಿಭಟನೆ ಮಾಡಿದ್ಮೇಲೆ, ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,474 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಕೊಡ್ಬೇಕು ನಮಗೆ. ಆ ಸಹಕಾರ ನಮ್ಗೆ ಕೊಡದೇನೆ ನೀವು ಆಡಳಿತ ಸರಿ ಇಲ್ಲ, ಫೇಲ್ಯೂರ್ ಆಗಿದ್ದೀರಿ. ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ? ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ, ಹೌದು. ನಿಮಗೆ ಹೊಟ್ಟೆ ಉರಿ ಇರಬಹುದು, ನಾವೇನು ಮಾಡಕ್ಕಾಗೋದಿಲ್ಲ. ನಾವು ಜನಸಮುದಾಯಕ್ಕೆ, ಬಡವರಿಗೆ ನಾವು 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೇವೆ, ಬಡ ಜನರಿಗೆ ಅನುಕೂಲ ಆಗ್ಲಿ ಅಂತ ಕೊಟ್ಟಿದ್ದೇವೆ. ಹಾಗಾದ್ರೆ ಆ ಬಡ ಜನ ಹಾಗೆ ಸಾಯ್ಬೇಕಾ? ಆ ಬಡತನದಲ್ಲೇ ಇರ್ಬೇಕಾ? ಅವರನ್ನ ಒಂದಿಷ್ಟು ನ್ಯಾಯಯುತವಾಗಿ ಆ ಬಡತನದಿಂದ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಅವರಿಗೆ ಹೊಟ್ಟೆ ಉರಿ ಇದೆ, ಅದು ಬೇರೆ ವಿಚಾರ. ಆದ್ರೆ ಎಲ್ಲಿ ಫೇಲ್ಯೂರ್ ಆಗಿದೆ ಹೇಳಿ? ಯಾಕಿಲ್ಲ? ರಸ್ತೆಗಳು ಮಾಡ್ತಾ ಇಲ್ವ? ಯಾವ್ದು ಅವ್ರ ಪೂಜೆ ಮಾಡಲಿಲ್ಲ ಅಷ್ಟೇ. ಈಗ ನಾವು ಕೆಲಸ ಕಾರ್ಯಗಳು ಯಾವ್ದು ನಿಂತಿದೆ? ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಂತಿದಾವ? ರಸ್ತೆ ಕಾಮಗಾರಿಗಳು ನಿಂತಿದ್ದಾವ? ಅಥವಾ ಬೇರೆ ಇನ್ಯಾವುದಾದ್ರೂ ಕೂಡ ನಾವು ಏನು ಮ್ಯಾಂಡೇಟ್ ಇದೆ ಸರ್ಕಾರಕ್ಕೆ, ಆ ಕೆಲಸಗಳೇನು ನಿಂತಿಲ್ಲಲ್ಲ. ಚುನಾವಣೆಯಲ್ಲಿ 20 ಸ್ಥಾನ ಗೆಲ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಟ್ ಅವರು ಹಗಲ್ಗನಸು ಕಾಣ್ತಾ ಇದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಅವ್ರು ರಾತ್ರಿ ಕನಸು ಕಾಣ್ತಾವ್ರ? ಅಲ್ಲ, ನಾವು ಹಗಲ್ಗನಸು ಕಂಡ್ರೆ ಅವ್ರು ರಾತ್ರಿ ಕನಸು ಕಾಣ್ತಾರೆ. ಯಾವುದು ಕನಸೇ. ನೀವು ರಾತ್ರಿ ನನ್ನ ಕಾಣಿ, ಬೆಳಗ್ಗೆ ನನ್ನ ಕಾಣಿ, ಅದಕ್ಕೆ ಕನಸೇ ಅದು. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ನಾನು ಬೇರೆ ಹೇಳ್ಬೇಕಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.